ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ರ ದೌಲತ್ತಿಗೆ ಬ್ರೇಕ್ ಬೀಳ್ತಾ ಇದೆ. ದರ್ಶನ್ರನ್ನ ನೋಡ್ಕೊಳ್ಳೋಕೆ ಬಂಧೀಖಾನ ಇಲಾಖೆ ಬಹಳ ಟಫ್ ರೂಲ್ಸ್ ಅನ್ನ ಮಾಡ್ತಾ ಇದೆ. ಕೈದಿ ದರ್ಶನ್ ಮೇಲೆ ಸಂಪೂರ್ಣವಾದಂತಹ ನಿಗಾನ ವಹಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಒಟ್ಟು 15 ಅಂಶಗಳನ್ನ ಉಲ್ಲೇಖಿಸಿ ಇಲಾಖೆ ಜ್ಞಾಪನಾ ಪತ್ರವನ್ನ ರಿಲೀಸ್ ಮಾಡಿದೆ. ಜ್ಞಾಪನಾ ಪತ್ರವನ್ನ ನೀಡಿದೆ. ಬಳ್ಳಾರಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಿಗೆ ಡಿಐಜಿ ಟಿಪಿ ಶೇಷ ಖಡಕ್ ಆದೇಶವನ್ನ ನೀಡಿದ್ದಾರೆ. ಹಾಗಾದ್ರೆ ಬಳ್ಳಾರಿ ಜೈಲಿನಲ್ಲಿ ಮಾಡಿರುವಂತಹ ಆ ಖಡಕ್ ರೂಲ್ಸ್ ಏನೇನು? ಬಹಳ ಪ್ರಮುಖವಾಗಿ ಕೈದಿಯನ್ನ ಪ್ರತ್ಯೇಕವಾದ ಕೊಠಡಿಯಲ್ಲಿ ಇರಿಸಿ, ಆ ಕೊಠಡಿನಲ್ಲಿ ಯಾರೂ ಕೂಡ ಇರಬಾರ್ದು. ದರ್ಶನ್ ಒಬ್ಬರೇ ಇರಬೇಕು. ನಟ ದರ್ಶನ್ರನ್ನ ಇರಿಸಿರುವಂತಹ ಕೊಠಡಿಯಲ್ಲಿ ಬಂಧಿಯ ಚಟುವಟಿಕೆಯ ಮೇಲೆ ಸಂಪೂರ್ಣವಾದಂತಹ ನಿಗಾನ ಇರಿಸಬೇಕು. ಸಿಸಿಟಿವಿ ಮಾನಿಟರಿಂಗ್ ನಲ್ಲಿ ನಟ ದರ್ಶನ್ ಇರಬೇಕು, ಬಂಧಿ ದರ್ಶನ್ ಇರಬೇಕು. ಆ ಸಿಸಿಟಿವಿಯನ್ನ ಕಂಪ್ಲೀಟ್ ಆಗಿ ಮಾನಿಟರ್ ಮಾಡಬೇಕು. ಕೈದಿಯ ಚಟುವಟಿಕೆಯನ್ನ ಸೆರೆ ಹಿಡಿದಂತಹ ಸಿಸಿಟಿವಿ ದೃಶ್ಯಾವಳಿಯನ್ನ ಪ್ರತಿನಿತ್ಯ ಶೇಖರಣೆ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಅಂದ್ರೆ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಅದರ ಜೊತೆಗೆ ಕೈದಿಯನ್ನ ಇಟ್ಟಿರುವಂತಹ ಆ ವಿಭಾಗಕ್ಕೆ ಕರ್ತವ್ಯಕ್ಕಾಗಿ ಮುಖ್ಯ ವೀಕ್ಷಕ ಅಂದ್ರೆ ಹೆಡ್ ವಾರ್ಡರ್ ಅಥವಾ ಅನುಭವ ಇರುವಂತಹ ಸಿಬ್ಬಂದಿಯನ್ನೇ ಕಾವಲಿರಿಸಬೇಕು ಅಂತ ಹೇಳಿ ಡಿಐಜಿ ಸ್ಪಷ್ಟ ಸೂಚನೆಯನ್ನ ಬಂಧೀಖಾನೆಯ ಬಳ್ಳಾರಿ ಜೈಲಿನ ಅಧೀಕ್ಷಕರಿಗೆ ನೀಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೈದಿ ಇರುವಂತಹ ಸೆಲ್ಗೆ ಜೈಲರ್ ಅಥವಾ ಹಿರಿಯ ಅಧಿಕಾರಿಗಳು ಪ್ರತಿನಿತ್ಯ ಭೇಟಿಯನ್ನ ಕೊಡಬೇಕು. ಜೊತೆಗೆ ಬಂಧಿ ಏನ್ ಮಾಡ್ತಿದ್ದಾನೆ ಅಂದ್ರೆ ದರ್ಶನ್ ಏನ್ ಮಾಡ್ತಿದ್ದಾರೆ ಅದನ್ನ ಕಂಪ್ಲೀಟ್ ಮಾನಿಟರ್ ಮಾಡುವಂತಹ ಕೆಲಸವನ್ನ, ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅವರು ಮಾಡಬೇಕು ಅಂತ ಹೇಳಿ ಸೂಚಿಸಲಾಗಿದೆ. ಜೊತೆಗೆ ಕೈದಿಗೆ ನಿಷೇಧಿತ ವಸ್ತುಗಳು ದೊರಕದೇ ಇರುವಂತಹ ರೀತಿಯಲ್ಲಿ ನಿಗಾನ ವಹಿಸಬೇಕು. ಪ್ರತಿನಿತ್ಯ ಬೀಗ ತೆರೆಯುವ ಹಾಗೆ ಬೀಗ ಮುದ್ರೆ ಮತ್ತೆ ಲಾಕ್ ಮಾಡುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ದರ್ಶನ್ ಇರುವಂತಹ ಸೆಲ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ದರ್ಶನ್ನ ಕೂಡ ಪರಿಶೀಲನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಹಾಗೆ ಕಾವಲು ಸಿಬ್ಬಂದಿ ಈ ಪಾಳಿ ಬದಲಾಗುತ್ತಲ್ಲ, ಕಾವಲು ಸಿಬ್ಬಂದಿ ಬದಲಾಗ್ತಾರಲ್ಲ, ಹಾಗೆ ಬದಲಾದಂತಹ ಸಂದರ್ಭದಲ್ಲೂ ಕೂಡ ಇಡೀ ಸೆಲ್ನ ಪರಿಶೀಲನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ದರ್ಶನ್ರನ್ನ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಇನ್ನು ಕಾವಲುಗಾರ ಸಿಬ್ಬಂದಿ ಯಾರು ಮಾನಿಟರ್ ಮಾಡೋದಕ್ಕೆ ಅಂತ ಹೇಳಿ ನಿಯೋಜನೆಗೊಳ್ತಾರೋ ದರ್ಶನ್ರನ್ನ, ಅವರು ಬಾಡಿ ಓನ್ ಕ್ಯಾಮೆರಾಗಳನ್ನ ಧರಿಸಿ ದರ್ಶನ್ರ ಕಂಪ್ಲೀಟ್ ಚಲನವಲನವನ್ನ ಅವರು ರೆಕಾರ್ಡ್ ಮಾಡಬೇಕು, ಮಾನಿಟರ್ ಮಾಡಬೇಕು. ಇನ್ನು ಯಾರ್ಯಾರು ಭೇಟಿಯಾಗಬಹುದು ಜೈಲಿಗೆ, ಬಳ್ಳಾರಿ ಜೈಲಿಗೆ ಯಾರ್ಯಾರು ಬರಬಹುದು? ಸದರಿ ಆರೋಪಿ ಅಂದ್ರೆ ದರ್ಶನ್ರ ಪತ್ನಿ, ಧರ್ಮ ಪತ್ನಿ ಅಥವಾ ರಕ್ತ ಸಂಬಂಧಿ ಅಥವಾ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಒಂದು ಜ್ಞಾಪನಾ ಪತ್ರದಲ್ಲಿ ಡಿಐಜಿ ಬಹಳ ಸ್ಟ್ರಿಕ್ಟ್ ಆಗಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ಬರಬಾರ್ದು, ಯಾರು ಬಂದ್ರೆ ಅವಕಾಶವನ್ನ ಕೊಡಬಾರ್ದು? ಈ ದರ್ಶನ್ರ ಬಂಧಿಯಾಗಿರುವಂತಹ ದರ್ಶನ್ರ ಸಂದರ್ಶನಕ್ಕಾಗಿ ಅಥವಾ ಅವರನ್ನ ಭೇಟಿ ಮಾಡೋದಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು, ಅಭಿಮಾನಿ ಬಳಗದವರು ಅಥವಾ ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಆಗಮಿಸುವ ಸಂಭವ ಇದ್ದು, ಕಾರಾಗೃಹದ ಆಡಳಿತ ಮತ್ತು ಭದ್ರತೆಯ ಹಿತದೃಷ್ಟಿಯಿಂದ ಇವರು ಯಾರಿಗೂ ಕೂಡ ಯಾವುದೇ ಕಾರಣಕ್ಕೂ ಅವಕಾಶವನ್ನ ನೀಡತಕ್ಕದ್ದಲ್ಲ, ಕಲ್ಪಿಸತಕ್ಕದ್ದಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ವಾರಕ್ಕೊಮ್ಮೆ ಯಾರಾದರೂ ಸೆಲೆಬ್ರಿಟಿ ಸ್ನೇಹಿತರು ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಬಳ್ಳಾರಿ ಜೈಲಿನಲ್ಲಿ ಅದಕ್ಕೆ ಬಿಲ್ಕುಲ್ ಅವಕಾಶ ಇಲ್ಲ, ಯಾರಿಗೂ ಅವಕಾಶ ಕಲ್ಪಿಸಬಾರ್ದು ಅಂತ ಹೇಳಿ ಡಿಐಜಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ದರ್ಶನ್ರನ್ನ ಸಾಮಾನ್ಯ ಕೈದಿಯಂತೆ ಪರಿಗಣಿಸಿ ಯಾವುದೇ ಕಾರಣಕ್ಕೂ ವಿಶೇಷ ಆತಿಥ್ಯ ಬೇಡ. ಯಾಕಂದ್ರೆ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾದಂತಹ ಕೆಲವೊಂದು ಫೋಟೋಸ್ಗಳಿಂದಾಗಿ, ಚರ್ಚೆಯಾಗ್ತಾ ಇರುವಂತಹ ಒಂದು ವಿಷಯಗಳಿಂದಾಗಿ ಬೇರೆ ರೀತಿಯಾದಂತಹ ಒಂದು ಇಮೇಜ್ ಬಂಧೀಖಾನೆಗಳ ಬಗ್ಗೆ ಜನರಲ್ ಅಭಿಪ್ರಾಯ ಮೂಡ್ತಾ ಇದೆ. ಹಾಗಾಗಿ ಸಾಮಾನ್ಯ ಕೈದಿಯಂತೆಯೇ ದರ್ಶನ್ರನ್ನ ಟ್ರೀಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಸ್ಪೆಷಲ್ ಟ್ರೀಟ್ಮೆಂಟ್ ನೀಡಬಾರ್ದು. ಕಾರಾಗೃಹದ ನಿಯಮದಂತೆ ಉಪಹಾರ ಗೃಹ, ಮನರಂಜನಾ ಸೌಲಭ್ಯ ಅದೇನು ಒಬ್ಬ ಆರೋಪಿಗೆ ಸಿಗಬೇಕು, ವಿಚಾರಣಾಧೀನ ಕೈದಿಗೆ ಸಿಗಬೇಕು, ಅದನ್ನಷ್ಟೇ ಕೊಡಿ. ಅದನ್ನ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಇಲ್ಲ.
ಆರೋಪಿ ಬೇರೆ ಬಂಧಿಗಳ ಜೊತೆ ಬೆರೆಯದಂತೆ ನಿಗಾ ವಹಿಸತಕ್ಕದ್ದು. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಬೇಕರಿ ರಘು, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಹೀಗೆ ಹಲವು ಆರೋಪಿಗಳನ್ನ, ಹಲವು ರೌಡಿ ಶೀಟರ್ಗಳನ್ನ ಬಹಳ ಆರಾಮಾಗಿ ನಟ ದರ್ಶನ್ ಭೇಟಿಯಾಗ್ತಾ ಇದ್ರು. ಅವ್ರ ಜೊತೆ ಕೂತು ಹರಟೆಯನ್ನ ಹೊಡಿತಾ ಇದ್ರು. ಅದು ಬೇರೆಯದ್ದೇ ರೀತಿಯಾದಂತಹ ರಾಜಾತಿಥ್ಯದ ಸಂದೇಶವನ್ನ ಜನಸಾಮಾನ್ಯರಿಗೆ ನೀಡಿತ್ತು. ಅದಾಗಬಾರ್ದು. ಯಾವುದೇ ಕಾರಣಕ್ಕೂ ಬೇರೆ ಕೈದಿಗಳ ಜೊತೆಗೆ, ಅಂದ್ರೆ ಯಾರು ಬಂದೀಖಾನೆಯ ಅಧೀಕ್ಷಕರಿರ್ತಾರೋ ಅವರ ಪರ್ಮಿಷನ್ನ ಹೊರತಾಗಿ ನಟ ದರ್ಶನ್ ಭೇಟಿ ಆಗಬಾರ್ದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇನ್ನು ಕಾರಾಗೃಹದ ಅಧಿಕಾರಿಗಳು ಕೈದಿಯ ಸೆಲ್ನ ಅನಿರೀಕ್ಷಿತ ತಪಾಸಣೆಯನ್ನ ಮಾಡಬೇಕು, ದಿಢೀರಂತ ದಾಳಿ ಮಾಡಬೇಕು, ಆಗಾಗ ಪರಿಶೀಲನೆ ಮಾಡ್ತಾ ಇರಬೇಕು. ಜೊತೆಗೆ ಆರೋಪಿಯನ್ನ ಭೇಟಿ ಮಾಡೋಕೆ ಬರುವಂತಹ ವ್ಯಕ್ತಿಗಳಿರ್ತಾರಲ್ಲ, ಯಾರು ಅವರನ್ನ ಭೇಟಿ ಮಾಡೋಕೆ ಬಂದು ಅವರನ್ನು ನೋಡಬೇಕು, ಮಾತನಾಡಬೇಕು ಅಂತ ಹೇಳಿ ಯಾರು ಬರ್ತಾರೋ ಅವರನ್ನೂ ಕೂಡ ಕೂಲಂಕುಷವಾಗಿ ತಪಾಸಣೆ ಮಾಡಬೇಕು. ಯಾವುದೇ ನಿಷೇಧಿತ ವಸ್ತುಗಳನ್ನ ಅವರು ತರದೇ ಇರುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸಬೇಕು. ಆರೋಪಿಯ ಭೇಟಿಗೆ ಬರುವಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನ ಕೂಡ ತಪಾಸಣೆ ಮಾಡಬೇಕು. ಹಾಗೆಯೇ ಕಾರಾಗೃಹದ ಮುಂದೆ ಗಲಾಟೆಗಳಾಗದಂತೆ ಸೂಕ್ತ ಬೆಂಗಾವಲನ್ನ ಒದಗಿಸಬೇಕು. ಯಾಕಂದ್ರೆ ನಟ ದರ್ಶನ್ರ ಅಭಿಮಾನಿಗಳು ಕಳೆದ ಕೆಲ ದಿನಗಳಿಂದಾನೂ ಬಳ್ಳಾರಿ ಜೈಲಿನ ಹೊರಭಾಗದಲ್ಲಿ ಜಮಾವಣೆ ಆಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಹೊರಭಾಗದಲ್ಲಿ ಅಭಿಮಾನಿಗಳು ಬಂದು ನಿಂತ್ಕೊಳ್ಬಾರ್ದು. ಮತ್ಯಾವುದು ಅಹಿತಕರ ಘಟನೆಗೆ ಅದು ಕಾರಣ ಆಗಬಾರ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂಭಾಗದಲ್ಲಿ ಜಮಾವಣೆ ಆಗದಂತೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ, ಬಂದೀಖಾನೆಯ ಅಧಿಕಾರಿಗಳು ಮಾಡಬೇಕು. ಒಂದು ವೇಳೆ ಹಾಗಾಗದೇ ಇದ್ರೆ, ಒಂದು ವೇಳೆ ಬಳ್ಳಾರಿ ಜೈಲಿನಲ್ಲೂ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ದೂರು ಕೇಳಿ ಬಂದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ವಿಡಿಯೋ ಲೀಕ್ ಆದ್ರೆ ಖಂಡಿತವಾಗಿಯೂ ಯಾರು ಜೈಲಿನ ಅಧೀಕ್ಷಕರಿರ್ತಾರೋ ಅವರನ್ನೇ ಹೊಣೆಗಾರರಾಗಿ ಮಾಡಲಾಗತ್ತೆ ಅಂತ ಹೇಳಿ ಆ ಜ್ಞಾಪನಾ ಪತ್ರದಲ್ಲಿ DIG TP ಶೇಷ ಅವರು ಬಹಳ ಸ್ಪಷ್ಟ ಪದಗಳಿಂದ ಉಲ್ಲೇಖವನ್ನ ಮಾಡಿದ್ದಾರೆ.